ಬಸವರಾಜ್ ಅವರೇ ಊರು ಯಾವುದಿದು ಎಕ್ಸ್ಕ್ಯೂಪ್ ಅಲ್ವಾ? ಯಾವ ತಾಲೂಕಿದು? ಕೇರ್ಪೇಟೆ ತಾಲೂಕು. ಅಡಿಕೆ ಮತ್ತು ಬಾಳೆ ಎರಡೂ ಮಾಡೋರೆ. 2 ಅಡಿಕೆ ಮಧ್ಯದಲ್ಲಿ 1 ಬಾಳೆ ನೋಡಿ. ಇದು ಇಷ್ಟೊಂದು ತೇವಾದರೆ ಬೇರು ಕೊಳ್ತೋಯ್ತದೆ ಅಂತೇಳಿ ಹೇಳೋದು. ಇವತ್ತಿಂದ ನೀವು ಇಷ್ಟು ನೀರು ಜಾಸ್ತಿ ಆಗುತ್ತೆ. ಗೊಬ್ಬರ ನೆನ್ನೆ ಕೊಟ್ರಾ? ನೆನ್ನೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕೇರಳದಿಂದ ಬಾಳೆ ಗಿಡ ತಂದಿದ್ರು, ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ ಅಂತ. ಈ ಚೀಲ ತಗೋಣ. ಚೀಲ ಬೇಕಾ? ಅಲ್ಲೊಂಚೂರು ಯೂಸ್ ಇದೆ ನನಗೆ ಬಾಳೆಗೊನೆ ಹಾಕೊಳ್ಳಿಕ್ಕೆ. ವಿ ಆರ್ ಆರ್ಗಾನಿಕ್ ನರ್ಸರಿಯಿಂದ ತಂದಿದ್ರು ನೋಡಿ. ಹಿಂಗೆ ನೀರೆಲ್ಲ ಕೊಡ್ತಾಯಿದ್ದಾರೆ. ಆಮೇಲೆ ಇದ್ರದ್ದೊಂದು ಇದು ಮಾಡೋಣ. ನೀರು ನೋಡಿ ಈ ಥರ ಅಗ್ಲಕ್ಕೆ ಬೀಳಬೇಕು, ಮುಂದಕ್ಕೆ ಅನುಕೂಲ ಆಗುತ್ತೆ ಡ್ರಿಪ್ಪು. ಅದೊಂಚೂರು ಚಿಕ್ಕದು ಮಾಡೋಣ. ಅದು ಚಿಕ್ಕದು ಮಾಡಿ ಹಂಗೆ ನೋಡಿ. ಇಷ್ಟು ಅಗಲ ಬೀಳ್ತದೆ. ಟೈಟ್ ಮಾಡಿದ್ರೆ ಅಷ್ಟು ಅಗಲ ಬಿದ್ದರೆ ಸಾಕು. ಗಿಡ ಉದ್ದಾದ್ಮೇಲೆ ಅದು ಲೂಸ್ ಮಾಡಿದ್ರೆ ಇನ್ನೂ ಅಗ್ಲಕ್ಕೆ ಬೀಳ್ತದೆ. ತುಂಬ ಚೆನ್ನಾಗಿ ಮಾಡ್ಕೊಂಡ್ರೆ ಇದು ಚೆನ್ನಾಗಿದೆ. ಇದು ಈ ಥರ ಹಾಕೊಂಡ್ರೆ ಇನ್ಲೈನ್ಗೆ ಅದು ಚುಚ್ಕೊಂಡಿದ್ದಾರೆ ಹೌದಲ್ವಾ? ಇನ್ಲೈನ್ಗೆ ಹಾಕ್ಕೊಂಡಿದ್ದಾರೆ. ಬರ್ತಾಯಿದೆ ಚೆನ್ನಾಗಿ. ಅಣ್ಣ ಇವತ್ತಿಂದ ಬುಧವಾರ ಗಂಟೆ ನೀರು ಆಫ್ ಮಾಡಿ. ಚೆನ್ನಾಗಿ ಬರ್ತದೆ ಅಡಿಕೆಗೆ. ಇದಕ್ಕೆ ನೀರು ಇದಕ್ಕೆ ಎಡ್ಕೂ ಸಾಕಾಯ್ತು ಅಣ್ಣ. ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಗಿಡ ಎಲ್ಲವೂ ನಿಂತವೆ, ಯಾವುದು ಡ್ಯಾಮೇಜ್ ಆಗಿಲ್ಲ. ನೀವೇನು ಚಿಕ್ಕ ಗಿಡ ಅಂದ್ಕೊಂಬಂದ್ರಿ ಅವೇ ಚೆನ್ನಾಗಿ ನಿಲ್ಲೋದು. ದೊಡ್ಡ ಗಿಡ ಆದರೆ ಒಣಗೋಗಿ ಬರ್ತವೆ. ಚಿಕ್ಕ ಗಿಡಗಳು ನಾರ್ಮಲಾಗಿ ನಿಂತೈತವಣ್ಣ. ಗಿಡಗಳು ಏನು ಅನ್ನಿಸ್ತಣ್ಣ ಈಗ ನಿಮಗೆ? ಗಿಡ ಚೆನ್ನಾಗಿದೆ. ಅಂದರೆ ಎಲ್ಲ ಚೆನ್ನಾಗಿ ಬಿಡ್ತೈತೆ. 4 ದಿನ ಆಫ್ ಮಾಡಿ ಅಂತಿರಲ್ಲ, ಅಕಸ್ಮಾತ್ ಏನೂ ಆಗಲ್ಲ. 4 ದಿನ ಅಲ್ಲ, 5 ದಿನ ಆದರೂ ಏನೂ ಹಾಕಿಲ್ಲ ಇದು. ನಾವು ಸುಮ್ಮನೆ ಹೇಳಲ್ಲ, ನೀರು ನೋಡ್ಬಿಟ್ಟು ಹೇಳೋದು. ಪಾಚಿ ಬೇರು ಕೊಳಿಬಾರ್ದು ಅದಕ್ಕೆ ನೀರು 4 ದಿನ ಆಫ್ ಮಾಡಿ ಅಂತ ಹೇಳೋದು. ನೋಡಿ ಇದು ನೀರು ಜಾಸ್ತಿ ಆಗಿ ಹಿಂಗೆ ಮಂಕಾಗಿರೋದಣ್ಣ ಇದು. ತುಂಬ ನೀರು ಜಾಸ್ತಿ ಆಗಿ. ನೀರು ಜಾಸ್ತಿ ಆದರೆ ಗಿಡ ಮಂಕಾಯ್ತವೆ. ನಿಮ್ದು ಒಂದು ಅಡಿಕೆ ಗಿಡ ಹೋಗಿತ್ತಲ್ಲ, ಅದು ನೀರು ಜಾಸ್ತಿ ಆಗಿ ಹೋಗಿರೋದು ಅದು.